ನಾನಿವತ್ತು ಮನೆಯಲ್ಲೇ ಕಡಿಮೆ ಪ್ರಮಾಣದಲ್ಲಿ ಮೈಸೂರು ಪಾಕನ್ನು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಕಡಲೆ ಹಿಟ್ಟನ್ನು ಜರಡಿ ಮಾಡ್ಕೊತಾ ಇದ್ದೀನಿ. ಕಡಲೆ ಹಿಟ್ಟಲ್ಲಿ ಗಂಟುಗಳಿರಬಾರ್ದು, ಅದಕ್ಕೋಸ್ಕರ ಜರಡಿ ಮಾಡಿಕೊಂಡು ತಗೋತಾ ಇದ್ದೀನಿ. ನಾನು ಈ ಗ್ಲಾಸಲ್ಲಿ ಅರ್ಧ ಗ್ಲಾಸು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಪ್ರಮಾಣದ ಗ್ಲಾಸಲ್ಲಿ 1 ಗ್ಲಾಸು ಸಕ್ಕರೆ ತೊಗೊಂಡಿದ್ದೀನಿ. 1.5 ಗ್ಲಾಸು ಎಣ್ಣೆಯನ್ನು ತೊಗೋತೀನಿ. ಹಾಗೆ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ಈಗ ನಾನು ಮೊದಲಿಗೆ ಒಂದು ಬಾಣಲೆಗೆ ಎಣ್ಣೆನ ಹಾಕ್ಕೊಂಡು ಕಾಯೋದಕ್ಕೆ ಇಟ್ಕೊತಾ ಇದ್ದೀನಿ. ಮೈಸೂರು ಪಾಕ್ ಮಾಡೋದಕ್ಕೆ ಎಣ್ಣೆ ಚೆನ್ನಾಗಿ ಕಾಯಬೇಕು, ಹಾಗಾಗಿ ಇದು ಕಾಯ್ತಾನೆ ಇರಲಿ. ಅಷ್ಟರಲ್ಲಿ ನಾನು ಒಂದು ಪಾತ್ರೆಗೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಒಂದು ಗಂಟು ಇರಬಾರ್ದು, ಆ ರೀತಿ ಕಲಿಸ್ಕೋಬೇಕು. ಈಗ ಕಲಿಸ್ಕೊಂಡಾಗಿದೆ. ಇದನ್ನು ಒಂದು ಕಡೆ ಇಟ್ಬಿಟ್ಟು ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದೇ ಲೋಟದಲ್ಲಿ 1 ಲೋಟ ನೀರನ್ನು ಸೇರಿಸ್ಕೊಂಡು ಕುದಿಯೋದಕ್ಕಿಟ್ಟಿದ್ದೀನಿ. ಈಗ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದಿಬೇಕು. ಸಕ್ಕರೆ ಎಲ್ಲ ಕರಗಿ ಕುದೀತಾ ಇದೆ. ಇವಾಗಿದು ಗಟ್ಟಿಯಾಗಿ 1 ಎಳೆ ಪಾಕ ಆಗಬೇಕು. ನೋಡ್ಕೊತಾ ಇದ್ದೀನಿ ನಾನು 1 ಎಳೆ ಪಾಕ ಬಂದಿದೆಯಾ ಅಂತ. ಈಗ 1 ಎಳೆ ಪಾಕ ಬಂದಿದೆ. ನಾನಿದಕ್ಕೆ ಮೊದಲಿಗೆ ತುಪ್ಪದಲ್ಲಿ ಕಲಸಿಟ್ಕೊಂಡಿದ್ನಲ್ಲ ಕಡಲೆ ಹಿಟ್ಟು, ಅದನ್ನು ಸೇರಿಸ್ಕೊಂಡು ಕೈ ಆಡಿಸ್ತಾ ಇದ್ದೀನಿ. ಸಕ್ಕರೆ ಪಾಕದ ಜೊತೆ ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಕಡಲೆ ಹಿಟ್ಟೆಲ್ಲ ಸಕ್ಕರೆ ಪಾಕದ ಜೊತೆ ಮಿಕ್ಸ್ ಆಗಿ ಬೆಂದಿದೆ. ಈಗ ನಾನು ಇದಕ್ಕೆ ಒಂದೊಂದೇ ಸೌಟು ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ನಲ್ಲ, ಅದು ಕಾಯ್ತಾನೆ ಇದೆ ಇನ್ನೊಂದು ಸೈಡಲ್ಲಿ. ಈ ರೀತಿ ಒಂದೊಂದೇ ಸೌಟು ಸೇರಿಸ್ಕೊಂಡು ಕೈ ಆಡಿಸ್ತಾ ಇದ್ದೀನಿ. ಕೈ ಆಡಿಸೋದನ್ನು ಬಿಟ್ಬಿಟ್ರೆ ತಳೆಯೆಲ್ಲ ಒತ್ತೋಗ್ಬಿಡುತ್ತೆ ಬೇಗ. ಹಾಗಾಗಿ ಸ್ವಲ್ಪನೇ ಎಣ್ಣೆ ಸೇರಿಸ್ಕೊಳ್ತಾ ಕೈ ಆಡಿಸ್ತಾ ಇರಬೇಕು. ಮತ್ತು ಫ್ಲೇಮನ್ನು ತುಂಬಾ ಕಡಿಮೆ ಇಟ್ಕೋಬೇಕು. ಈ ಹಂತದಲ್ಲಿ ನಾನು 1/4 ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಗಟ್ಟಿಗಾಗ್ತಾ ಬರ್ತಿದೆ. ಈಗ ನಾನು ಮತ್ತೊಂದು ಸೌಟು ಎಣ್ಣೆಯನ್ನು ಸೇರಿಸ್ಕೊಂಡು ಕೈ ಆಡಿಸ್ತಾ ಇದ್ದೀನಿ. ಈಗ ಮೈಸೂರು ಪಾಕು ರೆಡಿಯಾಗಿದೆ. ಈಗ ತಟ್ಟೆಗೆ ಸುರ್ಕೊಳ್ಳೋದಕ್ಕೆ ಸರಿಯಾಗಿದೆ ಮೈಸೂರು ಪಾಕು. ಇವಾಗ ನಾನು ಇದನ್ನು ಒಂದು ತಟ್ಟೆಗೆ ಸುರ್ಕೋತಾ ಇದ್ದೀನಿ. ಈ ರೀತಿ ತಟ್ಟೆಗೆ ಸುರ್ಕೊಂಡ್ಮೇಲೆ ಸಾಫ್ಟಾಗಿ ಸ್ವಲ್ಪ ಸೆಟ್ ಮಾಡಿಕೊಂಡು ಒಂದು 5 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಈಗ ಎಣ್ಣೆ ಎಲ್ಲ ಇನ್ನೂ ಕುದೀತಾ ಇದೆ. 5 ನಿಮಿಷ ಆಗಬೇಕು. ಈಗ 5 ನಿಮಿಷ ಆಗಿದೆ. ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಇದ್ದಾಗಲೇ ಮಾರ್ಕ್ ಮಾಡ್ಕೊಳ್ಳಿಲ್ಲ ಅಂದರೆ ಆಮೇಲೆ ಕಟ್ ಮಾಡೋದಕ್ಕೆ ಬರೋದಿಲ್ಲ. ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಈ ರೀತಿ ಇವಾಗಲೇ ಮಾರ್ಕ್ ಮಾಡ್ಕೊಂಬಿಡ್ಬೇಕು. ಇವಾಗ ನಾನು ಇದನ್ನು 1-2 ಗಂಟೆ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ಇವಾಗಿದು ತಣ್ಣಗಾಗಿದೆ. ಹೇಗೆ ಬಂದಿದೆ ಅಂತ ನೋಡೋಣ. ನಾನು ಮೊದಲಿಗೆ ಮಾರ್ಕ್ ಮಾಡ್ಕೊಂಡಿದ್ದರಿಂದ ಮೈಸೂರು ಪಾಕೆಲ್ಲ ಬಿಡಿಸೋದಕ್ಕೆ ತುಂಬಾ ಸುಲಭವಾಗಿ ಬರ್ತಿದೆ. ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಹದವಾಗಿದೆ ಮೈಸೂರು ಪಾಕು. ನಾನಿವಾಗ ಒಂದು ಮೈಸೂರು ಪಾಕನ್ನು ಮುರಿದು ತೋರಿಸ್ತಾ ಇದ್ದೀನಿ, ಯಾವ ರೀತಿ ಗೂಡಾಗಿ ಬಂದಿದೆ ಅಂತ. ನಾನು ಇವತ್ತು ಮಾಡಿರ್ತಕ್ಕಂಥ ಮೈಸೂರು ಪಾಕ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ಸ್ ಮಾಡಿ.
ಥ್ಯಾಂಕ್ ಯು.